ಇವತ್ತು ನಮ್ಮ ವರ್ಲ್ಡ್ ಏಡ್ಸ್ ಡೇಯನ್ನು ಇಲ್ಲಿ ದೇವರಾಜಸ್ ಟ್ರಕ್ ಟರ್ಮಿನಲಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಾವು ಮಾಡಿರ್ತಕ್ಕಂಥದ್ದು ಉದ್ದೇಶ ಬಹುಶಃ ನಿಮಗೆಲ್ಲ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಈ ಏಡ್ಸ್ HIV ಏನಿದೆ, ಈ HIV ಸೋಂಕಿಗೆ ಹೆಚ್ಚು ಒಳಗಾಗ್ತಕ್ಕಂಥ ಏನು ವಲ್ನರಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅಂಥ ಒಂದು ಪಾಪ್ಯುಲೇಷನ್ಗಳಲ್ಲಿ ಯಾರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೆಚ್ಚು ಪ್ರವಾಸ ಮಾಡ್ತಾರೆ, ಈ ಮೈಗ್ರೆಂಟ್ ವರ್ಕರ್ಸ್ ಇರ್ಬೋದು ಅಥವಾ ಟ್ರಕ್ ಡ್ರೈವರ್ಸ್ ಇರ್ಬೋದು, ಈ ರೀತಿಯವರು, ಇಂಥ ಜನ ಅವರು ವಲ್ನರಬಲ್ ಪಾಪ್ಯುಲೇಷನ್ ಅಂತ ನಾವು ಅವರಿಗೆ ಹೇಳ್ತೀವಿ. ಅದೇ ರೀತಿ ಲೈಂಗಿಕ ಕಾರ್ಯಕರ್ತರು ಅವರು ಕೂಡ ಈ ಒಂದು ಕ್ಯಾಟಗರಿಗೆ ಬರ್ತಾರೆ. ಮತ್ತು ಡ್ರಗ್ ಯೂಸ್ ಮಾಡ್ತಕ್ಕಂಥ ಜನ ಏನಿದೆ ಅಂದರೆ ಈ ನಾರ್ಕೋಟಿಕ್ಸು ಈ ಥರ ಏನು ಉಪಯೋಗ ಮಾಡ್ತಾರೆ ಅಂಥವರು ಕೂಡ ಇದಕ್ಕೆ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆದ್ದರಿಂದ ನಮ್ಮ ಉದ್ದೇಶ ಯಾಕೆಂತ ಹೇಳಿದ್ರೆ HIV ಏಡ್ಸ್ ಏನಿದೆ ಇದು ಮೊದಲು ಬಂದಾಗ ಇದು ಇಡೀ ವಿಶ್ವದಲ್ಲೇ ಎಷ್ಟು ಕೋಟಿ ಕೋಟಿ ಜನರ ಒಂದು ಜೀವವನ್ನು ತಗೊಂಡಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ನಮಗೆ ಅತ್ಯಂತ ಒಂದು ನೋವಿನ ಸಂಗತಿ. ಬಂದಾಗ ಜನರಿಗೆ ಏನು ಅಂತಲೇ ಗೊತ್ತಾಗಲಿಲ್ಲ. ಅದು ಆಫ್ರಿಕಾದಿಂದ ಸೃಷ್ಟಿಯಾಗಿ ಅಲ್ಲಿ ಪ್ರಾರಂಭ ಆಗಿ ಆಮೇಲೆ ಎಲ್ಲ ಈ ಅಮೆರಿಕ ಮತ್ತು ಪಾಶ್ಚಾತ್ಯ ರಾಜ್ಯ ದೇಶಗಳಲ್ಲಿ ಮೊದಲನೇ ಹಂತದಲ್ಲಿ ಹೆಚ್ಚಾಗಿ ಬಂದು ಆಮೇಲೆ ಎಲ್ಲ ಕಡೆ ಅದು ಹರಡಿರ್ತಕ್ಕಂಥದ್ದು. ಮುಖ್ಯವಾಗಿ ಲೈಂಗಿಕ ಸಂಪರ್ಕ ಮತ್ತು ಈ ಇಂಜೆಕ್ಷನ್ಸ್ ಏನಿರ್ತದೆ ಅದನ್ನು ಪುನರ್ಬಳಕೆ ಮಾಡೋದ್ರಿಂದ ಮತ್ತು ಯಾರಿಗೆ HIV ಬಂದಿರ್ತದೆ ಅವರಿಂದ ಅವ್ರ ಮಕ್ಕಳಿಗೆ ಅವರು ಹೆರಿಗೆಯಾದ ನಂತರ ಅವರ ಶಿಶುವಿಗೆ ಬರುವಂಥದ್ದು ಕೂಡ ಈ ಮೂರು ರೀತಿಯಾಗಿ ಹೆಚ್ಚಾಗಿ ಬರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅವ್ರು ಬಂದಾಗ ಅನೇಕ ಜನರಿಗೆ ಇದು ಒಂದು ರೀತಿ ಹೇಗೆ ಇದನ್ನು ಎದುರಿಸಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಜನ ಇದಕ್ಕೆ ಒಳಗಾಗಿ ತೀರ್ಕೊಂಡ್ರು ಮತ್ತು ಅನೇಕ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅದರ ನಂತರ ಏನು ಇವತ್ತು ನಮ್ಮ ಆಧುನಿಕ ಏನು ವೈದ್ಯಕೀಯ ಸಂಶೋಧನೆಗಳಿದೆ ಅದು ಇದನ್ನೆಲ್ಲವನ್ನು ಕೂಡ ಇವತ್ತು ಏಡ್ಸ್ ಮತ್ತು HIV ಅಂತ ಹೇಳಿದ ತಕ್ಷಣ ನಾವಿವತ್ತು ಭಯ ಪಡಬೇಕಾಗಿಲ್ಲ. ಅದನ್ನು ಟ್ರೀಟ್ ಮಾಡೋದಕ್ಕೆ ಮತ್ತು ಅವರ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಇವತ್ತು ಅವರಿಗೆ ಅಗತ್ಯ ಇರುವಂಥ ಔಷಧಿಗಳು ಟ್ರೀಟ್ಮೆಂಟ್ ಇದೆ. ಏನು ಆ್ಯಂಟಿ ರೆಟ್ರೋವೈರಲ್ ಥೆರಪಿ ART ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಇದೆ. ಇದು ಅವರು ಯಾರ್ಯಾರಿಗೆ ಈ ಸೋಂಕಿಗೆ ಒಳಗಾಗಿರ್ತಾರೆ ಅಂಥವ್ರನ್ನ ನೋಡ್ಕೊಳ್ತಕ್ಕಂಥದ್ದಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರ್ತಕ್ಕಂಥ ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಇರ್ತದೆ. ಆದರೆ ಅವರು ಸ್ಪ್ರೆಡ್ ಮಾಡೋದಕ್ಕಂತೂ ಅವಕಾಶ ಇದೆ ಅಲ್ವಾ. ಯಾರು ಆ ಸೋಂಕಿಗೆ ಒಳಗಾಗಿರ್ತಾರೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಆದರೆ ಅವ್ರ ಮುಖಾಂತರ ಇನ್ನೊಬ್ಬರು ಕೂಡ ಹರಡುವಂಥ ಅವಕಾಶ ಇರ್ತದೆ. ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಒಂದಿದು ಇದರ ಹರಡುವಿಕೆ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡ್ಬರಬೇಕು ಮತ್ತು ಇದರಿಂದ ಯಾರು ಮರಣಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಕೂಡ ಶೂನ್ಯಕ್ಕೆ ತಗೊಂಡ್ಬರಬೇಕು. ಅಂದರೆ ಫೆಟಾಲಿಟೀಸ್ ಕಮ್ಮಿ ಆಗಬೇಕು, ಅದು ನಮ್ಮ ಉದ್ದೇಶ. ಈಗಾಗಲೇ ನಮ್ಮ ನಾಗರಾಜರು ಹೇಳಿದಾಗೆ ಇದು ಭಾಳಷ್ಟು ಒಂದು ಕಂಟ್ರೋಲ್ಗೆ ಸಿಗ್ತಾ ಇದೆ, ಬರ್ತಾ ಇದೆ ಮತ್ತು ಇಳಿಕೆಯೂ ಕೂಡ ಆಗ್ತಾ ಇದೆ. ಈಗ ಕಳೆದ ಈ ವರ್ಷದಲ್ಲಿ ನೋಡಿದ್ರೆ ಏಪ್ರಿಲಿಂದ ಅಕ್ಟೋಬರ್ವರೆಗೆ ಸುಮಾರು ನಮ್ಮ ಏನು ಕೇಂದ್ರಗಳಿದೆ ಸಮಾಲೋಚನಾ ಕೇಂದ್ರಗಳಲ್ಲಿ 23,15,900 ಸಾಮಾನ್ಯ ಜನರಲ್ಲಿ HIV ಪರೀಕ್ಷೆಯನ್ನು ಮಾಡಿಸಿದ್ದಾರೆ. ಅದರಲ್ಲಿ 7,720 ಜನ ಇದು ಸೋಂಕು ಕಂಡು ಬಂದಿದೆ. ಅಂದರೆ 0.33% ಸೋಂಕಿನ ಒಂದು ಪರ್ಸೆಂಟೇಜ್ ಇವತ್ತು ಆ ನಾವು ಯಾರ್ಯಾರಿಗೆ ತಪಾಸಣೆ ಮಾಡ್ತಿರ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ. ಅದೇ ರೀತಿ ಗರ್ಭಿಣಿ ಮಹಿಳೆಯರಲ್ಲಿ ಈ ವರ್ಷ ಏಪ್ರಿಲಿಂದ ಅಕ್ಟೋಬರ್ವರೆಗೆ 7,11,510 ಗರ್ಭಿಣಿಯರನ್ನು ತಪಾಸಣೆ ನಡೆಸಿ 247 ಸೋಂಕಿತರಾಗಿ ಗೊತ್ತಾಗಿದೆ. ಅಂದರೆ 0.03%ಗೆ ಇವತ್ತು ಕಮ್ಮಿಯಾಗಿದೆ. ಸೊ ಇದು 0.00 ಹೋಗಬೇಕು ಅಂದರೆ ನಮ್ಮ ಉದ್ದೇಶ 0.03 ಇರಬಾರ್ದು. ಆದ್ದರಿಂದ ಈ ಥರದ ಒಂದು ಬೆಳವಣಿಗೆ ಆಗಿದೆ. ಆ ಕಾರಣದಿಂದ ಇದು ಕಮ್ಮಿ ಆಗ್ತಾ ಬರ್ತಾ ಇದೆ. ಈ ಡೇಟಾ ನಾವು ನೋಡ್ತಾ ಇದ್ದೀವಿ. ಈಗ
HIV ಇನ್ಸಿಡೆನ್ಸು ಪರ್ 1000 ಏನಿದೆ 2021ರಲ್ಲಿ 0.06 ಇತ್ತು, ಆಮೇಲೆ ಈಗ 0.05 ಆಗಿದೆ. ಅದಕ್ಕಿಂತ ಈಗ ಇನ್ನೂ ಕಮ್ಮಿ ಆಗ್ತಕ್ಕಂಥದ್ದು ಆಗಿದೆ. ಮತ್ತು ಡೆತ್ ಏನಿದೆ ಪರ್ 1 lakh ಪಾಪ್ಯುಲೇಷನ್ ಮೊದಲು 2021ರಲ್ಲಿ 10.09% ಇತ್ತು, 22ಗೆ 9.82 ಆಯಿತು, 23ಗೆ 8.32 ಆಗಿದೆ. ಸೊ ಅದು ಕೂಡ ಡೆತ್ ಪರ್ 1 lakh ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ ನಮ್ಮ ಥೆರಪಿ, ನಮ್ಮ ಪ್ರಯತ್ನಗಳು ಇದಕ್ಕೆ ಯಶಸ್ಸು ಸಿಗ್ತಾ ಇದೆ. ಆದರೆ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ತೃಪ್ತಿ ಪಡುವಂಥದ್ದಲ್ಲ. ನಾವು ಯಾರೂ ಕೂಡ ಇದರಿಂದ ಮೃತಪಡ್ತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು. ಅದೇ ನಮ್ಮ ಅಂತಿಮವಾದ ಟಾರ್ಗೆಟ್. ಅದಕ್ಕೆ ಯಾಕೆಂದರೆ ಅಗತ್ಯ ಇರುವಂಥ ಔಷಧಿಗಳು ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ, ಅಗತ್ಯ ಇರುವಂಥ ಥೆರಪಿಗಳು ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ, ಮತ್ತು ಅದನ್ನು ಒಂದು ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ನಮ್ಮ ಹತ್ರ ಇರುವಂಥ ಔಷಧಿಗಳು ಯಾವುದೇ ಕೊರತೆಗಳಿಲ್ಲ. ಅದರಿಂದ ನಾವು ಇವತ್ತು ಜನರಲ್ಲಿ ಹೇಗೆ ನಿಯಂತ್ರಣ ತರೋದು ಅಂತ ಹೇಳಿದ್ರೆ, ಜನರಲ್ಲಿ ನಾವು ತಪಾಸಣೆ ಹೆಚ್ಚಾಗಿ ಮಾಡಿಸ್ಬೇಕಿನ್ನು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಜಾಗೃತಿ ಮತ್ತು ಅವರಿಗೆ ಶಿಕ್ಷಣ, ಅಂದರೆ ಅವ್ರಿಗೆ ಎಜುಕೇಟ್ ಮಾಡಬೇಕು, ಅವರಿಗೆ ತಿಳುವಳಿಕೆ ಹೇಳಬೇಕು, ಅವರಿಗೆ ಇದರಲ್ಲಿ ಹೇಗೆ ನೀವು ನಿಮ್ಮ ಒಂದು ಆರೋಗ್ಯವನ್ನು ನೀವು ಹೇಗೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಅದ್ರ ಬಗ್ಗೆ ನೀವು ಅವ್ರಿಗೆ ಹೇಳುವಂಥದ್ದು ಭಾಳ ಮುಖ್ಯ. ಆ ಕಾರಣದಿಂದ ಇವತ್ತು ನಾವು ಈ ಟ್ರಕ್ ಟರ್ಮಿನಲ್ ಮಾಡಿದ್ವಿ. ಯಾಕೆಂದರೆ ಟ್ರಕ್ ಡ್ರೈವರ್ಸು ಅವರು ಜಮ್ಮು ಕಾಶ್ಮೀರಿಂದ ಟ್ರಿವೆಂಡ್ರಮ್ವರೆಗೂ ಹೋಗ್ತಾರೆ. ಅದರಿಂದ ಅವರೆಲ್ಲ ಕಡೆ ಅವರು ಪ್ರವಾಸ ಮಾಡೋದ್ರಿಂದ ಅವ್ರ ಡ್ಯೂಟಿ, ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಅದರಿಂದ ಅವರಿಗೆ ಅನೇಕ ಜನರಿಗೆ ಆ ಲೈಂಗಿಕ ಸಂಪರ್ಕಗಳ ಮುಖಾಂತರ ಅದು ಹರಡುವಿಕೆಯನ್ನು ಕೂಡ ಆಗ್ತದೆ, ಮತ್ತು ಅಥವಾ ಆ ಸೋಂಕಿಗೆ ಅವರಿಗೆ HIV ಬರುವಂಥದ್ದು ಕೂಡ ಆಗ್ತದೆ. ಸೆಕ್ಸ್ ವರ್ಕರ್ಸ್ ಬಗ್ಗೆಯೂ ಕೂಡ ನಾವು ಮುಕ್ತವಾಗಿ ಅವ್ರ ಜೊತೆ ಹೋಗಿ ಮಾತನಾಡಬೇಕು. ನಾನಿವತ್ತು ಸುದ್ದಿ ನೋಡ್ತಾ ಇದ್ದೆ, ಅದು ನಮ್ಮ ದೇಶಕ್ಕೆ ಅದು ಅಳವಡಿಸೋದು ಹೇಳೋದಿಲ್ಲ, ಆದರೆ ಬೆಲ್ಜಿಯಂನಲ್ಲಿ ಅವರು ಸೆಕ್ಸ್ ವರ್ಕರ್ಸ್ಗೆ ಕಾನೂನಿನ ಹಕ್ಕುಗಳು ಕೊಟ್ಟಿದ್ದಾರೆ, ಅವರು ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಮೇಲೆ, ಅಂದರೆ ಅವ್ರಿಗೊಂದು ಲೀಗಲ್ ರೈಟ್ಸ್ ಕೊಟ್ಟಿದ್ದಾರೆ. ಸೊ ಏನಾಗ್ತದೆ, ನಾವು ಇದು ಅನಧಿಕೃತ ಅಂತ ಹೇಳಿದ ತಕ್ಷಣ ನಾವು ಅದು ಅಧಿಕೃತ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ಯಾವಾಗ ನಾವು ಅವ್ರನ್ನ ಹೊರಗಡೆ ಇಡ್ತೀವಿ ಆವಾಗ ಈ ಗಂಡಾಂತರ ಜಾಸ್ತಿ. ಅಲ್ಟಿಮೇಟ್ಲಿ ನಾವು ಅವ್ರನ್ನ ನೋಡ್ಕೊಳ್ಳೇಬೇಕು, ಅಲ್ಟಿಮೇಟ್ಲಿ ನಾವು ಅವ್ರನ್ನ ಉಳಿಸಲೇಬೇಕು, ಅಲ್ಟಿಮೇಟ್ಲಿ ನಾವು ಅವ್ರಿಗೆ ರಕ್ಷಣೆ ಕೊಡಲೇಬೇಕು. ಸೊ ಅವರನ್ನು ನಾವು ಎಷ್ಟು ಮಟ್ಟಿಗೆ ಅವರನ್ನು ನಾವು ಈ ಒಂದು ನಮ್ಮ ಸಿಸ್ಟಮ್ ಒಳಗಡೆ ತಗೊಂಡು ಬರೋದಿಲ್ವೋ ಅಲ್ಲಿವರೆಗೂ ಅದು ನಮ್ಮ ಸಮಾಜಕ್ಕೇ ತೊಂದರೆ. ಆ ಕಾರಣದಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡು, ಮಾನವೀಯತೆ ಅಂತ ಹೇಳಿದಾಗ ನಾವು ನೈತಿಕತೆಯ ವಿಷಯ ಒಂದು ಕಡೆ, ಮಾನವೀಯತೆ ಭಾಳ ಮುಖ್ಯ. ನೈತಿಕತೆ ಬಗ್ಗೆ ನಾವು ಏನೇನು ಬೇಕಂತ ಹೇಳ್ಬೋದು, ಆದರೆ ಮಾನವೀಯತೆ ಅಂದರೆ ಪ್ರತಿಯೊಂದು ಜೀವ ಕೂಡ ಮುಖ್ಯ, ಅಮೂಲ್ಯ. ಅದಕ್ಕೆ ನಾವು ಯಾರನ್ನು ಕೂಡ ಹೊರಗಡೆ ಇರುವಂಥದ್ದು ಆಗಬಾರ್ದು, ಒಳಗಡೆ ತಗೋಬೇಕು, ಅವ್ರಿಗೆ ನಾವು ಗೌರವ ಕೊಡಬೇಕು, ಮಾನ್ಯತೆ ಕೊಡಬೇಕು, ಅವ್ರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ಆಗಬೇಕು. ಆ ಒಂದು ವಿಶಾಲವಾದ ಚಿಂತನೆಯನ್ನು ನಮ್ಮ ಸಮಾಜದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಮೈಗೂಡಿಸ್ಕೋಬೇಕು, ಇನ್ನೂ ಹೆಚ್ಚಾಗಿ ಬೆಳೆಸ್ಕೋಬೇಕು. ಮತ್ತು ಯಾರೋ ಒಬ್ಬರಿಗೆ HIV ಬಂದಿದೆ, ಅವ್ರಿಗೆ ಏಡ್ಸ್ ಬಂದಿದೆ ಹೇಳಿದ ತಕ್ಷಣ ಅವ್ರನ್ನ ಒಂಥರ ಅಸ್ಪೃಶ್ಯ ಥರ ನೋಡುವಂಥದ್ದು, ಅವರನ್ನು ಒಂದು ರೀತಿ ಹೀಯಾಳಿಸುವಂಥದ್ದು, ಅದು ಈಗೆಲ್ಲ ಕಮ್ಮಿ ಆಗ್ತಾ ಇದೆ. ಆದರೆ ನಾವು ಇದನ್ನು ಇನ್ನೂ ಹೆಚ್ಚಾಗಿ ನಾವು ಜನರಲ್ಲಿ ಸದಾಕಾಲ ಅವರಿಗೆ ಆ ಜಾಗೃತಿಯನ್ನು, ಅರಿವನ್ನು ಮೂಡಿಸ್ತಕ್ಕಂಥದ್ದು ಮಾಡ್ತಾ ಹೋಗಬೇಕು. ಇಲ್ಲದೆ ಹೋದರೆ ಈಗ ನಾನು ನೋಡ್ತಾ ಇದ್ದೀನಿ ಅನೇಕ ಕಡೆ ಲೈಂಗಿಕ ಅಲ್ಪಸಂಖ್ಯಾತರು ಅನೇಕ ಇವತ್ತು ಕೆಲಸಗಳಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ. ಮೊದಲು ಎಲ್ಲೂ ಕಾಣ್ತಾನೇ ಇರಲಿಲ್ಲ, ಅದು ಇವತ್ತು ಉದ್ಯೋಗಗಳಿಗೆ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಕಡೆ ಒಂದು ಎಲ್ಲಿ ಕೆಲಸ ಮಾಡ್ತಾ ಅವಕಾಶಗಳಿರ್ತದೆ, ಅದು ಫಾರ್ಮಲ್ ಸೆಕ್ಟರು, ಇನ್ಫಾರ್ಮಲ್ ಸೆಕ್ಟರಲ್ಲೇ ಬಂದು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೀಗ ಒಂಥರ ಒಂದು ಧೈರ್ಯ ಬರ್ತಾ ಇದೆ, ನಾವು ಮುಖ್ಯವಾಹಿನಿ ಸೇರ್ಕೋಬೋದು, ಮುಖ್ಯ ಒಂದು ಸಮಾಜ ಸೇರ್ಕೋಬೋದು, ನಾವು ತಲೆ ಎತ್ತಿ ಓಡಾಡ್ಬೋದು. ಸೊ ಈ ಥರದ ಒಂದು ಸಾಮಾಜಿಕವಾದಂಥ ಚಿಂತನೆಗಳು ನಾವು ಒಂದು ಕಾನೂನುಗಳ ಮುಖಾಂತರ, ಇನ್ನೊಂದು ಸಮಾಜದಿಂದ ಎಜುಕೇಟ್ ಮಾಡೋ ಮುಖಾಂತರ ಮಾಡ್ಕೊಂಡು ಹೋಗ್ಬೋದು. ಇವತ್ತು ನಮ್ಮ ಏಡ್ಸ್ ಪ್ರಿವೆನ್ಷನ್ ಸೇರಿಸ್ಕೊಂಡು ಮಾಡತಕ್ಕಂಥದ್ದಕ್ಕೆ ಅವಾಗ ಎಲ್ಲ ಕೈ ಜೋಡಿಸಿದಾಗಲೇ ಇದು ಯಶಸ್ವಿಯಾಗಿ ಆಗೋದು ಸಾಧ್ಯ ಆಗುತ್ತೆ ಅಂತ ಹೇಳಿ